ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ಲ ಕ್ಷಮಿಸಿ. ಇವತ್ತು ತುಂಬ ಸಂತೋಷ ಆಗ್ತದೆ ನನಗೆ. ಯುಗಾದಿ ಹಬ್ಬ ಇವತ್ತು, ಯಾಕಂದರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ. ತುಂಬ ಸಂತೋಷ. ನನಗೆ ಖುಷಿ ಜಾಸ್ತಿ ಏನು ಮಾತಾಡ್ಬೇಕಂತಲೂ ಗೊತ್ತಾಗ್ತಿಲ್ಲ. ಈ ಪಾತ್ರ, ಈ ಕಥೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಆಗಿದೆ. ಅಭಿನಯಕ್ಕೆ ಒತ್ತು ಕೊಟ್ಟಿರೋಂಥ ಒಂದು ಪಾತ್ರ ನನಗೆ ಸಿಕ್ಕಿದೆ. ನಾನು ನಮ್ಮ ನಿರ್ದೇಶಕರಾದಂಥ ಜಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಸರ್ ಹಾಗೆ ಸೂರಜ್ ಸರ್, ನಿಮಗೂ ಥ್ಯಾಂಕ್ ಯು. ಮತ್ತು ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ. ನನಗೆ ನೀನು ಮಾಡ್ತೀಯ, ಏನೇ ಆದರೂ ನಿಮ್ಮ ಮೇಲೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡ, ತುಂಬ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಒಂದು ಕ್ಷಣದಲ್ಲಿ ನಾನು ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರಿಬ್ಬರು ನನ್ನ ದೊಡ್ಡ ಶಕ್ತಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಬೇಕು. ಹಾಗೆ ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮದವರಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದು ಕಡೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ, ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತ ಕೇಳ್ತದೆ. ಮತ್ತೊಂದು ಕಡೆ ಇಲ್ಲಾಂದ್ರೆ ಒಂದು ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದೆಯಾ? ಅಪ್ಪ ಇರ್ತಾರಲ್ಲ, ಈ ಸೀನ್ ಹೆಂಗೆ ಮಾಡೋದು, ಈ ಥರದ್ದು ಏನಾದರೂ ಇದೆಯಾ? ಆ್ಯಕ್ಚುಲಿ ಇಲ್ಲ, ಅವರಿದ್ರೆ ನನಗೆ ತುಂಬ ಧೈರ್ಯ, ತುಂಬ ಧೈರ್ಯ. ಆದಷ್ಟು ತುಂಬ ಆರಾಮಾಗಿ ಆ್ಯಕ್ಟ್ ಮಾಡ್ತೀನಿ. ಯಾಕಂದರೆ ಅವರು ಅಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾರೆ, ತುಂಬ ಕಂಫರ್ಟ್ ಫೀಲ್ ಮಾಡ್ತಾರೆ. ಅವರಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ. ನಾನು ಹೇಳಿದಾಗೆ ನನ್ನ ಶಕ್ತಿ ಅವರೇ. ಅನ್ಪೋಲ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಆಗಿ ಅಂತ ಗೊತ್ತಾಯಿತು. ಅದು ಬಿಟ್ಟು ನೀನಾಸ ಒಂದು ಸ್ವಲ್ಪ ದಿನ ಟ್ರೈನಿಂಗ್ ತೊಗೊಂಡಿದ್ದೆ. ಪ್ರಾಸೆಸ್ ಹೇಗಿತ್ತು ಅಂತ ಹೇಳಿ? ಅನ್ಪೋಲ್ ಕೇರಲ್ಲಿ ಇದೆ, ಮುಂಬೈಯಲ್ಲಿ ಒಂದು ಈ ಕೋರ್ಸ್ ಮುಗಿಸಿ ವಾಪಸ್ ನಮ್ಮ ಟೀಚರ್ ಅವರು ಧನಂಜಯ ಸರ್ ಅಂತ, ಅವರು ನನಗೆ ಮನೆಯಲ್ಲೇ ಬೇಕಾಗಿರುವಂಥ ಒಂದಷ್ಟು ಅಂಶಗಳನ್ನ ನನಗೆ ಟ್ರೈನ್ ಮಾಡೋದು. ಹಾಗೆ ನಾನು ನೈನಾ ಸೂಟ್ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡ್ತೀನಿ. ಹಾಗಾಗಿ ಇದೆಲ್ಲ ನನ್ನ ಅಲ್ಲಿಂದ ಒಂದು ಇಂದಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ಅವರು ನಾವು ನಟರು, ಸಿನಿಮಾದವರು, ಮೊದಲು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ಗೆ, ಜಗೇಶ್ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಡೋಣ. ನಾವಿಬ್ಬರು ಡೈರೆಕ್ಟ್ ಆಗಿ, ನಾನೀಗ ಆಗಿ, ಸತ್ಯಪ್ರಕಾಶ ಮತ್ತು ಸೂರಜ್ ಅವರೇ, ನೀವಿಬ್ಬರು ಮಾಡಬೇಕಂತ ಒಂದು ಒಳ್ಳೆ ನೆನಪಲ್ಲಿ ಉಳಿಯುವಂಥ ದಿನ ಆಗೋದು ನನಗೆ. ಅದಕ್ಕೆ ಹಿಂದೆ ನಿಂತಿರೋರು ನನ್ನ ಗಮನ ಸ್ಥಾನದಲ್ಲಿರುವ ಜಗೇಶ್ ಯಾವತ್ತೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮೊದಲನೇ ಧನ್ಯವಾದ ತಮಗೆ, ತಮ್ಮ ಮನೆಯವರಿಗೆ, ಸೂರಜ್ ಅವರಿಗೆ, ಅಕ್ಕ ಅವರಿಗೆ ಎಲ್ಲರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ. ಯಾಕಂದರೆ ತುಂಬ ಎಮೋಷ್ನಲ್ ಆದ ದಿವಸ ಕೂಡ, ತುಂಬ ವಿಶೇಷ ಕೂಡ ಇವತ್ತು. ನನ್ನ ಮಗಳಿಗೆ ಅದೇ ಹೇಳ್ತಾ ಇದ್ದೆ,